ನಮ್ಮ ದೇಶದ ಸೇನೆ ಕೇವಲ 10% ಏನು ಮೇಲ್ಜಾತಿ ಜನರಿದ್ದಾರೆ ಅವರ ಒಂದು ಕಪಿ ಮುಷ್ಟಿಯಲ್ಲಿದೆ ಅಂತ ಹೇಳಿ ಇದಕ್ಕೆ ತಮ್ಮ ರಿಯಾಕ್ಷನ್ ಇದೆ? ಆ ಮನುಷ್ಯನಿಗೆ ಸ್ವಲ್ಪ ನಾಲೆಡ್ಜ್ ಆದರೂ ಬೇಕು. ಆ ಹುಡುಗ ಏನೋ ಪಿಕ್ಚರ್ ಬಂದಿತ್ತಲ್ಲ, ಅದಕ್ಕಿಂತ ವರ್ಸ್ಟಾಗಿ ನಡ್ಕೊತಾ ಇದೆ. ಬೇರೆ ದೇಶಕ್ಕೆ ಹೋದರೆ ಭಾರತವನ್ನು ಕಂಡೆಮ್ ಮಾಡೋದು. ಸೈನಿಕರಿಗೆ ಯಾವ ಜಾತಿ ಇದೆ ರೀ? ಭಾರತ ಅನ್ನೋದು ಬಿಟ್ಟರೆ ಸೈನಿಕರಿಗೆ ಇರೋದು ಒಂದೇ ಜಾತಿ ಭಾರತ, ಅದು ಬಿಟ್ಟರೆ ಯಾವುದು ಇಲ್ಲೇ ಇಲ್ಲ. ಅಲ್ಲೂ ಜಾತಿ ಹುಡ್ಕಕ್ಕೆ ಹೋಗ್ತಿರಲ್ಲ. ಫಸ್ಟು ನೀನು ಯಾರು ಅಂತ ಹೇಳು. ನೀ ಇಟಲಿನ ಇಂಡಿಯಾನ ನೀವು ಹೇಳಬೇಕು. ನಮಗಂತೂ ಅರ್ಥ ಆಗ್ತಾ ಇಲ್ಲ. ಇಟಲಿನ ಇಂಡಿಯಾನ ಅಂತ ಹೇಳ್ಬೇಕು. ಅದು ಬೇರೆ ಕೇಸ್ ಬೇರೆ ನಡೀತಾ ಇದೆಯಲ್ಲ, ಸುಬ್ರಹ್ಮಣ್ಯ ಸ್ವಾಮಿ ಕೇಸು ಬೇರೆ ಹಾಕಿದ್ದಾರೆ. ಫಸ್ಟು ನೀನು ಯಾರು ಅನ್ನೋದು ನಿನಗೇ ಗೊತ್ತಿಲ್ಲ, ಸೈನಿಕರಿಗೆ ಜಾತಿ ಕೇಳ್ತೀಯಲ್ಲ. ನಾಚಿಕೆ ಆಗ್ಬೇಡವ ನಿಮಗೆ? ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ಸೈನಿಕರಲ್ಲಿ ಜಾತಿ ಹುಡ್ಕಕ್ಕೆ ಹೋಗ್ತೀರ? ಇದಾ ನಿಮ್ಮ ಸಂಸ್ಕೃತಿ? ಇದುವರೆಗೂ ದೇಶದ ಇತಿಹಾಸದಲ್ಲಿ ನಾನು ಕಂಡು ಕೇಳರಿಯದ ಪ್ರಶ್ನೆಯನ್ನು ರಾಹುಲ್ ಗಾಂಧಿ ರೈಸ್ ಮಾಡಿದ್ದಾರೆ. ಅವ್ರಿಗೆ ಮೋಸ್ಟ್ಲಿ ಸೋಲಿನ ಭೀತಿ ಇರ್ಬೋದು. ಆ ಭೀತಿಯಿಂದ ಸೈನಿಕರ ಪ್ರಶ್ನೆ ಎಲ್ಲಿ ಬರ್ತೈತೆ? ಬಿಹಾರ್ ಚುನಾವಣೆಗೂ ಸೈನಿಕರ ಹೋರಾಟಕ್ಕೂ ಇಲ್ಲಿ ಪ್ರಶ್ನೆ ಏನು ಬರ್ತದೆ? ಕಾಮನ್ ಸೆನ್ಸ್ ಇಲ್ಲದೆ ವ್ಯಕ್ತಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಕಾಮನ್ ಸೆನ್ಸ್ ಇಲ್ಲ ಆ ಮನುಷ್ಯನಿಗೆ. ನಾಚಿಕೆ ಆಗಬೇಕಾ? ಇಂಥವ್ರನ್ನ ಕಾಂಗ್ರೆಸ್ ಪಾರ್ಟಿ ವಿರೋಧ ಪಕ್ಷದ ನಾಯಕರು ಮಾಡೋರಲ್ಲ. ನಾಚಿಕೆ ಆಗಬೇಕು ಕಾಂಗ್ರೆಸ್ ಪಾರ್ಟಿಗೆ. ಬೇರೆ ಗತಿ ಇಲ್ವ ಅವ್ರಿಗೆ? ಯಾರು ಗತಿ ಇಲ್ದಿದ್ದು ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಚಿತ್ತಾಪುರದಲ್ಲಿ RSS